ನಮಸ್ಕಾರ. ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಮೋಕ್ಷ ಎನ್ನುವಂತಹ ಹಲವಾರು ಬಗೆಯ ವ್ಯಾಖ್ಯಾನಗಳಿವೆ. ಅವುಗಳಲ್ಲಿ ಒಂದು ಅರಿವೇ ಮೋಕ್ಷ ಎನ್ನುವಂಥದ್ದು ಒಂದು ಹೇಳಿಕೆ. ಚಿತ್ತಕ್ಕೆ ಸ್ವಭಾವತಃ ಎಲ್ಲಾ ವಿಧವಾದ ಜ್ಞಾನವೂ ಇರುವುದು. ಆದರೆ ಅದರ ಮೇಲೆ ರಾಜಸಿಕ ತಾಮಸಿಕ ಗುಣಗಳು ಆವರಿಸಿಕೊಂಡಿರುವುದು. ಈ ಆವರಣ ನಿವಾರಣೆಯಾದರೆ ಅಲ್ಲಿಂದ ಅರಿವಿನ ಆರಂಭವೂ ಕೂಡ ಸಾಧ್ಯವಾಗುವುದು. ಗುರು ಎನ್ನುವಂತಹ ನಾಣ್ಣುಡಿಯಂತೆಯೇ ನಮ್ಮ ಚಿತ್ತದ ಅರಿವಿನ ಬಗ್ಗೆ ಅರಿತುಕೊಳ್ಳುವ ದರ್ಶನ ಕಾರ್ಯಕ್ರಮದಲ್ಲಿ ಪ್ರಾಜ್ಞರು ಚಿಂತಕರು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರ ಮುಖೇನವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುಗಳನ್ನ ನಾವೀಗ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾವೀಗ ರಾಮಾಯಣದಲ್ಲಿ ಆದಿತ್ಯ ಹೃದಯದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಅದರ ರಹಸ್ಯದ ಕುರಿತಾಗಿ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಹಿಂದಿನ ಸಂಚಿಕೆಯಲ್ಲಿ ತಾವೇ ಹೇಳಿದ ಹಾಗೆ ಗುರುಗಳೇ ಅತ್ಯಂತ ವಿಶಿಷ್ಟವಾದ ಮಂತ್ರರಾಜನಾದ ಆದಿತ್ಯ ಹೃದಯದ ಬಗ್ಗೆ ತಾವು ತಿಳಿಸ್ಕೊಟ್ರಿ. ಅದರ ನಿಯಮಗಳ ಬಗ್ಗೆನೂ ಕೂಡ ತಾವು ಹೇಳಿದ್ದೀರಾ. ಅಂದ್ರೆ ಅರುಣೋದಯ ಪ್ರಾರಂಭ ಮಾಡಿ ಆದಿತ್ಯ ಹೃದಯದ ಪಾರಾಯಣವನ್ನ ಸೂರ್ಯನ ಪ್ರಥಮ ಕಿರಣ ಬರುಚೆ ಮಾಡಬೇಕು ಅಂತ ಅದರ ನಿಯಮವನ್ನ ತಾವು ಹೇಳಿದ್ರಿ. ಇದರ ಇನ್ನಷ್ಟು ನಿಯಮಗಳು ಏನಾದರೂ ಇದೆಯಾ ಅಂತ ಮತ್ತೆ ತಾವು ತಿಳಿಸ್ಕೊಡ್ಬೇಕು. ಏನನ್ನ ಅಗಸ್ತ್ಯ ಮಹರ್ಷಿಗಳು ಹೇಳಿದ್ದಾರೋ ಅಷ್ಟೊಂದು ನಾನು ಹೇಳಿದ್ದೇನೆ. ಹೆಚ್ಚು ನಿಯಮ ಹೇಳಲಿಕ್ಕೆ ಆಗುದಿಲ್ಲ. ಈಗ ಅವರು ನಾನು ಹಿಂದಿನ ಯಾವುದೋ ಒಂದು ಸಂಚಿಕೆಯಲ್ಲಿ ಹೇಳಿದ ಹಾಗೆ ಸಾಮಾನ್ಯವಾಗಿ ಯಾವುದಾದ್ರು ಗ್ರಂಥವನ್ನೋ ಕಾವ್ಯವನ್ನೋ ಧಾರ್ಮಿಕ ಕೃತಿಯನ್ನು ಓದಿದರೆ ಅಲ್ಲಿ ಅದರ ಫಲಗಳನ್ನು ಹೇಳ್ತಾರೆ. ಆದರೆ ಆದಿತ್ಯ ಹೃದಯದಲ್ಲಿ ಪ್ರಾರಂಭದಲ್ಲೇ ಹೇಳ್ಬಿಡ್ತಾರೆ. ಅಂದರೆ ಈ ಆದಿತ್ಯ ಹೃದಯವನ್ನು ನೀನು ಪಠಣ ಮಾಡಿದರೆ ನಿನಗೆ ಏನೇನೆಲ್ಲ ಸಿಗುತ್ತೆ ಅನ್ನುವ ಆಸೆಯನ್ನು ತೋರಿಸಿಯೂ ಭಕ್ತನನ್ನು ಆಕರ್ಷಿಸಬಹುದು. ಅಥವಾ ಇಷ್ಟೆಲ್ಲ ಮಹತ್ವಪೂರ್ಣವಾಗಿರತಕ್ಕಂಥ ಲಾಭವಾಗುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆ ಲಾಭವನ್ನು ಕೊಡತಕ್ಕಂಥ ಆದಿತ್ಯ ಹೃದಯ ಇನ್ನೆಷ್ಟು ಶ್ರೀಮಂತವಾಗಿದೆ ಅಂತ ಹೇಳತಕ್ಕಂಥದ್ದು ಆಗಿರಬಹುದು. ಅದು ಹೇಗೂ ಇರಲಿ, ಆ ಫಲವನ್ನ ಹೇಳುವ ಉದ್ಘಾಟನೆಯಲ್ಲಿಯೇ ವಿಶೇಷವಾದ ವೇದಾಂತದ ನಿಲುವನ್ನ ಅಗಸ್ತ್ಯ ಮಹರ್ಷಿಗಳು ಸರ್ವಮಂಗಲಮಾಂಗಲ್ಯಂ ಸರ್ವನಾಶನಂ ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ ಅನ್ನತಕ್ಕಂಥದ್ದು ಒಂದು ಶ್ಲೋಕದಲ್ಲಿ ಅವರು ತಾತ್ವಿಕವಾದ ಚಿಂತನೆ ಹಾಗೂ ಲೌಕಿಕವಾದಂತಹ ಅಪೇಕ್ಷೆ ಅದಕ್ಕೆ ಸಿಗತಕ್ಕಂಥ ಫಲ ಈ ಶ್ಲೋಕದ ಮೊದಲ ಸಾಲಿನ ವಿಶೇಷವಾಗಿರತಕ್ಕಂಥದ್ದು ಸರ್ವಮಂಗಲ್ಯಂ. ಆ ಸರ್ವಮಂಗಲ ಮಾಂಗಲ್ಯಂ ಅನ್ನತಕ್ಕಂಥ ಎರಡು ಅರ್ಥಗಳನ್ನು ನಾವು ತಿಳಿದುಕೊಂಡು ಬಿಟ್ಟರೆ ಸರ್ವಭಾವ ಪ್ರಣಾಶ ಶೋಕ ಪ್ರಶಮನಂ ಆಯುರ್ವರ್ಧನಮುತ್ತಮಂ ಅನ್ನತಕ್ಕಂಥ ಮೂರು ಹೇಳಿಕೆಗಳು ನಮಗೆ ಅರ್ಥ ಆಗುತ್ತೆ. ಅಥವಾ ಆ ಮೂರು ಹೇಳಿಕೆಗಳಿಗೆ ಆಧಾರವಾಗಿ ಪ್ರಾರಂಭದ ಒಂದು ಅರ್ಧವೂ ಅಲ್ಲ ಕಾಲು ಶ್ಲೋಕದಲ್ಲಿ ಆ ಒಂದು ಮಹಾಪರಮಾರ್ಥವನ್ನ ಅಗಸ್ತ್ಯ ಮಹರ್ಷಿಗಳು ಇಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಹೆಂಗಸರು ಸರ್ವಮಂಗಲ ಮಾಂಗಲ್ಯಂ ಅಂತ ಶುರು ಮಾಡ್ತಾರೆ. ಏನದು ಸರ್ವಮಂಗಲ ಮಾಂಗಲ್ಯಂ ಅಂದ್ರೆ ಏನಂತ ಹೇಳ್ತೀರಿ ನೀವು ಸಾಮಾನ್ಯವಾಗಿ? ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ನಾವು. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಸರ್ವಮಂಗಲ ಮಾಂಗಲ್ಯ ಎನ್ನತಕ್ಕಂಥದ್ದು
ಆದಿತ್ಯ ಹೃದಯದಲ್ಲಿ ಸರ್ವಮಂಗಲ ಮಾಂಗಲ್ಯಂ ಅಂತ ಬರತಕ್ಕಂಥದ್ದು ಏನಾದರೂ ಸಂಬಂಧ ಇದೆಯೋ ಅನ್ನುವುದೇ ಬಹುದೊಡ್ಡ ಜಿಜ್ಞಾಸೆ ಇದರಲ್ಲಿ. ಈ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಎನ್ನತಕ್ಕಂಥದ್ದು ಯಾರು ಗಣಪತಿಯನ್ನು ಕುರಿತದ್ದೋ ಈಶ್ವರನನ್ನು ಕುರಿತದ್ದು ಯಾರನ್ನು ಕುರಿತದ್ದು? ಇದನ್ನ ಪಾರ್ವತಿ ದೇವಿಯ ಬಗ್ಗೆ ಅಂತ ಗೊತ್ತಿದೆ ಬರುವೆ. ಅಷ್ಟು ಸಂಕೋಚ ಹೇಳ್ತಾ ಇದೆ. ಇದು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ಪಕೆ ದೇವಿ ಅಂತ ಹೇಳ್ತಾ ಇದೆ. ಶಿವೇ ಸರ್ವಮಂಗಳಿಗಳಿಗೂ ಮಾಂಗಲ್ಯಪ್ರದಾಯವಾಗಿರತಕ್ಕಂತಹ ಶಿವೆಯನ್ನ, ಅಂದರೆ ಶಿವನ ಶಕ್ತಿ ಸ್ವರೂಪವನ್ನು, ಶಿವ ಅಂದರೆ ಮಂಗಳ ಅಂತಂತ, ಶಿವೆ ಮಂಗಳೆ, ಆಕೆಯನ್ನ ಶರಣ್ಯ ಆಗಿಬಿಟ್ಟರೆ, ನಾನು ಶರಣಾಗತನಾಗಿಬಿಟ್ಟರೆ, ಯಾರಿಗೆ? ತ್ರ್ಯಂಬಕೇ ದೇವಿ. ತ್ರ್ಯಂಬಕೆ ಅಂದ್ರೆ 3 ಕಣ್ಣಿರುವಾಕೆ ಅಂತ. ಯಾರಿಗಿದೆ 3 ಕಣ್ಣು? ಮುಕ್ಕಣ್ಣ ಶಿವನಿಗಿದೆ. ಶಿವನಿಗಿದೆ. ನಾವು ಮಾತಾಡ್ತಿರೋದು ಯಾರ ಬಗ್ಗೆ? ಶಿವೆಯ ಬಗ್ಗೆ, ಪಾರ್ವತಿ ದೇವಿಯ ಬಗ್ಗೆ. ಪಾರ್ವತಿ 3 ಕಣ್ಣಿದೆಯೋ? ಇಲ್ಲ. ಇದೆ. ಇಲ್ಲ ಅಂದ್ಬಿಟ್ರೆ ಹಾಗೆ. ಲಲಿತಾ ಧ್ಯಾನ ಶ್ಲೋಕವನ್ನು ಹೇಳಿದ್ರೆ ಏನಂತ ಶುರುವಾಗುತ್ತೆ ಅದು? ಸಿಂಧೂರಾರುಣ ವಿಗ್ರಹಂ ತ್ರಿನಯನಾಂ, ಸಿಂಧೂರಾರುಣ ವಿಗ್ರಹಂ ತ್ರಿನಯನಾಂ ಮಾಣಿಕ್ಯಮೌಳಿ ಸ್ಫುರತ್ತರಾನಾಯಕ ಶೇಖರಾಂ. ತ್ರಿನಯನಾಂ, ತ್ರ್ಯಂಬಕ ಅಂದ್ರೆ 3 ಕಣ್ಣು ಅಂತ, ಶಿವನಿಗಾದ್ರೆ 3 ಕಣ್ಣು. ತ್ರ್ಯಂಬಕೆ ಅಂದ್ರೆ 3 ಕಣ್ಣಿರತಕ್ಕಂತಹ ಲಲಿತಾ ತ್ರಿಪುರ ಸುಂದರಿ ಎನ್ನುವ ಅರ್ಥ, ಪಾರ್ವತಿ ಅನ್ನುವ ಹಾಗೆ. ಅಂದರೆ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ, ಸರ್ವ ಅರ್ಥಗಳನ್ನು ಸಾಧಿಸತಕ್ಕಂಥ ಮಂಗಳೆಯಾಗಿರತಕ್ಕಂಥ ಪಾರ್ವತಿಯೇ ಶರಣ್ಯೇ ತ್ರ್ಯಂಬಕೆ ದೇವಿ. ದೇವಿ, ನಿನಗೆ ನಾನು ಶರಣಾಗತನಾಗ್ತಾ ಇದ್ದೇನೆ ಅಂತ ಪಾರ್ವತಿಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀಯ. ಇಲ್ಲಿ ಸರ್ವಮಂಗಲ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಸೂರ್ಯನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸೂರ್ಯನ ಪ್ರಾರ್ಥನೆಯನ್ನು ಮಾಡುವಾಗ ಸರ್ವಮಂಗಲ ಮಾಂಗಲ್ಯ ಅಂತ ಹೇಳ್ತಾ ಇದ್ರೆ ಹೇಗೆ ಹೊಂದುತ್ತೆ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಇದೆ. ಆ ಶ್ಲೋಕವನ್ನು ಇನ್ನೊಂದ್ಸಲ ಹೇಳು. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಮೋಸ್ತುತೆ. ಕೊನೆಯದೇನು? ನಾರಾಯಣಿ ನಮೋಸ್ತುತೆ. ನಾರಾಯಣಿ. ನಾರಾಯಣಿ ಅಂದ್ರೆ ಯಾರು? ಲಕ್ಷ್ಮಿ. ಇಷ್ಟೊತ್ತು ಪಾರ್ವತಿ ಅಂತ ಹೇಳ್ತಾ ಇದೆಯಾ? ತ್ರಿಪುರ ಸುಂದರಿ ಅಂತ ಹೇಳಿದ್ದಾಯ್ತು. ಲಕ್ಷ್ಮೀನ್ ನೋಡ್ತಲ್ಲ. ನಾರಾಯಣಿ ತುತೆ. ಹೇಗಾದ್ರೆ ನಾರಾಯಣಿ ನಮೋಸ್ತು. ಹಾಗಾದ್ರೆ ಪಾರ್ವತಿ ನಾರಾಯಣಿ ಒಂದೇನೋ ಅನ್ನತಕ್ಕಂಥದ್ದು ಜಿಜ್ಞಾಸೆ. ಪಾರ್ವತಿ ಹಾಗೂ ಲಕ್ಷ್ಮಿ ಒಂದೇನೋ ಅನ್ನುವುದಾದರೆ ಪಾರ್ವತಿ ನಾರಾಯಣಿ ಸೂರ್ಯ ಒಂದೇನೋ ಅನ್ನುವ ಮತ್ತೊಂದು ಪ್ರಶ್ನೆ ಬರುತ್ತೆ. ಹೌದೋ? ಇದು ಪ್ರಶ್ನೆ ಸಹಜ ತಾನೆ? ಹೌದು. ನೀನು ಇಂತ ಇದ್ದೀಯ. ನೀನು ಹೇಳ್ತಾ ಇರತಕ್ಕಂತಹ ಶ್ಲೋಕದಲ್ಲೇ ಪಾರ್ವತಿಯನ್ನು ನಾರಾಯಣಿ ಅಂತ ಕರೆದುಬಿಟ್ಟಿದ್ದ. ಕುಮಾರವ್ಯಾಸ ಹೀಗೆ ಲಕ್ಷ್ಮಿಯ ಪದ್ಯ ಹೇಳ್ತಾನೆ. ಆದಿನಾರಾಯಣಿ ನಾದಮಯ ಗಜಲಕ್ಷ್ಮಿ ಸತ್ವಗುಣಾಧಿದೇವತೆ ಅಮರ ವಂದಿತ ಪಾದ ಪಂಕರುಹೇ. ಯಾರು ಹೇಳ್ತಾನೆ ಪದ್ಯ? ಯಾರ ಬಗ್ಗೆ ಹೇಳ್ತಾ ಇದ್ದಾನಂತ? ಆದಿನಾರಾಯಣಿ ಪರಾಯಣಿ ನಾದಮಯ ಗಜಲಕ್ಷ್ಮಿ ಸತ್ವಗುಣಾಧಿದೇವತೆ ಅಮರವಂದಿತ ಪಾದ ಪಂಕರು ಬಗ್ಗೆ ಹೇಳ್ತಾ ಇದ್ದಾನೆ. ಲಕ್ಷ್ಮಿಯ ಬಗ್ಗೆನೇ ಹೇಳ್ತಿರೋದು. ಹೇಳ್ತಾ ವೇದಮಾತೆಯ ವಿಶ್ವತೋ ಮುಖೆ 5 ಕಲಾರಿ ಎನಿಪಿ ದ್ವಾದಶಾತ್ಮಜ್ಯೋತಿ ರೂಪಿಯೇ ನಾದೆ ಶಾರದೆಯೇ ಅಂತ ಮುಕ್ತಾಯ ಮಾಡ್ತೇನೆ.
ಏನೇ ಇದು ಲಕ್ಷಕರ ಅಂತ ಹೇಳ್ಬಿಟ್ಟು ಕೊನೆ ಹೇಳಿದ್ದು ಯಾರಿಗೆ? ಸರಸ್ವತಿಗೆ. ಹಾಗಾಯ್ತು. ಈಗ ಹೇಳಿದ್ರೆ ನಾರಾಯಣದೇ ಅಂತ ಇದ್ದಾನೆ, ನಿನ್ನ ಶ್ಲೋಕದಲ್ಲಿ ನಾರಾಯಣಿಯನ್ನ ಪಾರ್ವತಿ ಅಂತ ಕರೀತಾ ಇದ್ದೀಯಾ, ಇಲ್ಲಿ ನೋಡಿದ್ರೆ ಸೂರ್ಯನಿಗೆ ಸರ್ವಮಂಗಲ ಮಾಂಗಲ್ಯ ಅಂತ ಇದ್ದಾರೆ. ಹಾಗಾದ್ರೆ ಏನಿದ್ರದ್ದು ಗುಟ್ಟು ಅಂದರೆ ಆ ಎರಡರಲ್ಲಿ ಒಂದು ಗುಟ್ಟನ್ನು ನೋಡಿಬಿಡೋಣ. ಪಾರ್ವತಿಯ ಸಂದರ್ಭದಲ್ಲಿ ನಾರಾಯಣಿ ಅಂತ ಹೇಳಿದ್ದು ಯಾಕೆ, ನಾರಾಯಣಿಯ ಸಂದರ್ಭದಲ್ಲಿ ಶಾರದೆ ಅಂತ ಹೇಳಿದ್ದು ಯಾಕೆ ಅಂದರೆ, ದೇವಿ ಭಾಗವತದಲ್ಲಿ ಆಗಲಿ ದುರ್ಗಾ ಸಪ್ತಶತಿಯಲ್ಲಿ ಆಗಲಿ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆ ಇದೆ. ಏನದು? ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ ಈ ಮೂರು ಒಂದೇ ಶಕ್ತಿಯ ಸತ್ವರೂಪ ಸರಸ್ವತಿ, ರಜೋರೂಪ ಲಕ್ಷ್ಮಿ, ತಮೋರೂಪ ಪಾರ್ವತಿ. ಹೀಗಾಗಿ ಶರಣ್ಯೇ ತ್ರ್ಯಂಬಕೆ ದೇವಿ ಯಾರದು? ಅಂಬಿಕೆ. ಯಾರ ಅಂಬಿಕೆ? ನಾರಾಯಣಿ. ನಾರಾಯಣಿ ಯಾರು? ಶಾರದೆ. ಹೀಗಾಗಿ ಈ ಮೂರು ಒಂದೇ ಅನ್ನತಕ್ಕಂಥ ಮೊಟ್ಟ ಮೊದಲನೆಯ ಸತ್ಯವನ್ನ ನಾವು ಅರ್ಥ ಮಾಡಿ, ಈಗ ತಾತ್ವಿಕವಾದ ಎರಡನೆಯ ವಿಷಯವನ್ನು ಅರ್ಥ ಮಾಡಿಕೊಳ್ಳಬಹುದು. ಏನದು? ಸರ್ವಮಂಗಲ ಮಾಂಗಲ್ಯಂ. ಸೂರ್ಯನಿಗೆ ಹೇಳ್ತಾ ಈ ಮೂರನ್ನು ಅದಕ್ಕೆ ಯಾಕೆ ಲಗತ್ತಿಸ್ತಾ ಇರಬೇಕು? ಅದನ್ನು ಮುಂದಿನ ಸಂಚಿಕೆ